ನಮಸ್ಕಾರ ಸ್ನೇಹಿತರೆ. ದೇಶಾದ್ಯಂತ ಸಂಚಲನ ಮೂಡಿಸಿದ ವಿದ್ಯಾರ್ಥಿಗಳ ಪ್ರತಿಭಟನೆ ಕೊನೆಗೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯೊಂದಿಗೆ ಅಂತ್ಯವಾಗಿದೆ. ಇದರ ಮೂಲಕ ವಿದ್ಯಾರ್ಥಿಗಳು ಪ್ರತಿಭಟನೆ ಯಶಸ್ವಿಯಾಗಿದೆ. ನಿಜಕ್ಕೂ ಪ್ರಧಾನ್ ಅವರ ರಾಜೀನಾಮೆ ಬೇಕಿತ್ತಾ, ಬೇಕಾಗಿರಲಿಲ್ಲವಾ? ವಿದ್ಯಾರ್ಥಿಗಳ ಪ್ರತಿಭಟನೆ, ಸಿಜೆಪಿ ಅವರ ಆಗ್ರಹಗಳು ಯಾವುದಾಗಿತ್ತು? ಈ ವಿಡಿಯೋದಲ್ಲಿ ಇವುಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಒಂದು ತಿಂಗಳಿನಿಂದ ಉಪವಾಸ ಸತ್ಯಾಗ್ರಹ ಎಂದು ದಿಲ್ಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಆರಂಭಿಸಿದರು. ನೀಟ್ ಪರೀಕ್ಷೆಯ ಪತ್ರಿಕೆ ಲೀಕ್ ಆದ ಬಗ್ಗೆ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಇವರ ಆಗ್ರಹವಾಗಿತ್ತು. ವಿದ್ಯಾರ್ಥಿಗಳು 20 ಜುಲೈ ಅಂದು ಸಂಸತ್ ಮುತ್ತಿಗೆ ಹಾಕಲು ಹೋಗುವಾಗ ದಿಲ್ಲಿಯ ಪೊಲೀಸ್ ಅವರನ್ನು ಲಾಠಿಚಾರ್ಜ್ ಮತ್ತು ಅಶ್ವವಾಯು ಸಿಡಿಸುವ ಮೂಲಕ ಅರ್ಧ ದಾರಿಯಲ್ಲಿಯೇ ತಡೆದರು. ಅದಾದ ನಂತರವೂ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮುಂದುವರಿಸಿದರು. ಕೊನೆಗೂ ಅವರ ಪ್ರತಿಭಟನೆಗೆ ಜಯ ಸಿಕ್ಕಿದೆ. ಪ್ರಧಾನ್ ರಾಜೀನಾಮೆ ಬೇಕಿತ್ತಾ, ಬೇಕಾಗಿರಲಿಲ್ಲವಾ? NTA ಎಂಬ ಸಂಸ್ಥೆ ನಡೆಸುತ್ತಿದ್ದ ನೀಟ್ ಪರೀಕ್ಷೆ ಇವರ ಅಡಿಯಲ್ಲಿಯೇ ಬರುತ್ತದೆ. ಆ ಪರೀಕ್ಷೆಯ ಪತ್ರಿಕೆ ಲೀಕ್ ಆಗದಂತೆ ನೋಡಿಕೊಳ್ಳುವುದು NTA ಮತ್ತು ಮಂತ್ರಿಯ ಜವಾಬ್ದಾರಿಯಾಗಿರುತ್ತದೆ. ಪೇಪರ್ ಲೀಕ್ ಆದಾಗ ಅದರ ಹೊಣೆ ಎಲ್ಲವೂ ಮಂತ್ರಿಗಳದ್ದೇ ಆಗಿರುತ್ತದೆ. ಆದ್ದರಿಂದ ಮುಂದೆ ಲೀಕ್ ಆಗಬಾರದೆಂದರೆ ಅವರ ರಾಜೀನಾಮೆ ಅವಶ್ಯಕವಾಗುತ್ತದೆ, ಅಥವಾ ಅವರು ತಮಗೆ ನೀಡಿದ ಜವಾಬ್ದಾರಿ ನಿರ್ವಹಿಸದ ಕಾರಣ ರಾಜೀನಾಮೆ ಅವಶ್ಯಕವಾಗಿ ಬಿಡುತ್ತದೆ. ಸಿಜೆಪಿಯವರ ಆಗ್ರಹಗಳು. ವಿದ್ಯಾರ್ಥಿಗಳ ಪ್ರತಿಭಟನೆ ಸಿಜೆಪಿ ಎಂಬ ಪಕ್ಷದ ಮುಂದಾಳತ್ವದಲ್ಲಿ ನಡೆಯುತ್ತಿದ್ದು, ಸಿಜೆಪಿಯವರ ಆಗ್ರಹಗಳೆಂದರೆ ಶಿಕ್ಷಣ ಸಚಿವರ ರಾಜೀನಾಮೆ, ವಿದ್ಯಾರ್ಥಿಗಳ ಮೇಲೆ ಆದ ದೌರ್ಜನ್ಯದ ಬಗ್ಗೆ ಪೊಲೀಸರ ಮೇಲೆ ಕ್ರಮ ತೆಗೆದುಕೊಳ್ಳುವುದು ಮತ್ತು ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿಯ ಕೇಸ್ ನಡೆಸದಿರುವುದು ಮತ್ತು ನೀಟ್ ಪರೀಕ್ಷೆಯಲ್ಲಿ ತೀರಿಕೊಂಡ ವಿದ್ಯಾರ್ಥಿಗಳಿಗೆ 1 ಕೋಟಿಯವರೆಗೆ ಪರಿಹಾರ ನೀಡುವುದು ಇವೆಲ್ಲವೂ ಸಿಜೆಪಿಯವರ ಆಗ್ರಹಗಳು. ಧರ್ಮೇಂದ್ರ ಪ್ರಧಾನ್ರವರ ರಾಜೀನಾಮೆ ಆದ ನಂತರ ಮುಂದಿನ ಶಿಕ್ಷಣ ಸಚಿವರಾಗಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಆಯ್ಕೆಯಾಗಿದ್ದಾರೆ. ಇವರಿಗೆ ವಿದ್ಯಾರ್ಥಿಗಳು ಈಗಲೇ ಮುಂದೆ ಪೇಪರ್ ಲೀಕ್ ಆಗದಂತೆ ನೋಡಿಕೊಳ್ಳು ಎಂದು ಆಗ್ರಹಿಸುತ್ತಿದ್ದಾರೆ. ನಿಮಗೆ ಪ್ರಧಾನ್ರವರ ರಾಜೀನಾಮೆ ಬಗ್ಗೆ ಏನೆನಿಸುತ್ತದೆ? ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.